ಕ್ರಾಸ್ ಪ್ರಾಡಕ್ಟ್ ಏನು ಅಂತ ಹೇಳಿ ಒಂದು ಸ್ವಲ್ಪ ಇಂಟ್ರಡಕ್ಷನ್ ಆಯಿತು. ಇಲ್ಲಿ ಇವಾಗ ಕ್ರಾಸ್ ಪ್ರಾಡಕ್ಟು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ನೋಡ್ತಾ ಇದ್ದೀವಿ. 2 ಪಾಸಿಬಿಲಿಟಿ ಇದೆ. ಒಂದು ನಿಮ್ಮ ಮ್ಯಾಗ್ನಿಟ್ಯೂಡ್ ಮತ್ತು ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಕೊಡ್ಬೋದು, ಮತ್ತೊಂದು ಅದರ ಕಾಂಪೊನೆಂಟ್ ಫಾರ್ಮ್ ಕೊಡ್ಬೋದು. ಆಯಿತಾ? ಸೊ ಇಫ್ ಯು ಹ್ಯಾವ್ ಬಿನ್ ಗಿವನ್ 2 ವೆಕ್ಟರ್ಸ್ ಎ ಆ್ಯಂಡ್ ಬಿ, ಅದರ ಮ್ಯಾಗ್ನಿಟ್ಯೂಡ್ ಕೊಟ್ಟಿತ್ತು ಅಂತ ಹೇಳಿದ್ರೆ, ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ ಗೊತ್ತಿದೆಯಲ್ಲ, ಈ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು, ಇಲ್ಲಾಂದರೆ ಈ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಎರಡು ಒಂದೇ. ಆ್ಯಂಡ್ ದ ಆ್ಯಂಗಲ್ ಫ್ರಮ್ A to B is given, and that is theta. Then A cross B will be AB sin theta n cap. ಈ n cap ಅಂತ ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ದಟ್ ಇಸ್ ಅ ರಿಸಲ್ಟೆಂಟ್ ವೆಕ್ಟರ್ಸ್, ರಿಸಲ್ಟೆಂಟ್ಸ್ ಯೂನಿಟ್ ವೆಕ್ಟರ್. ಓಕೆ, ಐ ಥಿಂಕ್ ದಿಸ್ ಗುಡ್ ಎನಫ್. ಸರಿನಾ? ಈ ಯಾವ ದಿಕ್ಕಲ್ಲಿ ಇದೆ ಅಂತ ಹೇಳಿ ಕಂಡುಹಿಡಬೇಕು ಅಂತ ಹೇಳಿದ್ರೆ ನಾವು ರೈಟ್ ಹ್ಯಾಂಡ್ ರೂಲ್ ಉಪಯೋಗಿಸ್ಬೇಕಾಗುತ್ತೆ. ಆಯ್ತಾ ಹುಡುಗರ? ಸೊ ಮತ್ತೊಂದ್ಸತಿ ಹೇಳ್ತೀನಿ ನೋಡಿ, ನಿಮ್ಮ ಮ್ಯಾಗ್ನಿಟ್ಯೂಡ್ ಆ್ಯಂಗಲ್ ಕೊಟ್ಟಿದ್ರೆ ಇಲ್ಲಿ ನಮ್ಮ ಆರ್ಡರ್ ಮುಖ್ಯ. ನಾವು ಏನು ಮಾಡಿದ್ರು ಆರ್ಡರ್ ನಾವು ತಪ್ಪಾಯಿತು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ನಾವು ಇರೋ ಆರ್ಡರ್ನ ಒಂದು ತಗೊಂಡು ಆ್ಯಂಗಲ್ಲು ಮತ್ತೊಂದು ತಗೊಂತು ಅಂತ ಹೇಳಿದ್ರೆ ಪೂರ ತಪ್ಪಾಗುತ್ತೆ. ನಿಮ್ಮ ನಂಬರ್ ವ್ಯಾಲ್ಯೂ ಕರೆಕ್ಟಾಗಿ ಬರುತ್ತೆ, ಬಟ್ ಡೈರೆಕ್ಷನ್ ತಪ್ಪಾಗುತ್ತೆ. ಸೊ ಡೈರೆಕ್ಷನ್ ಬಗ್ಗೆ ಇಲ್ಲೂ ಮಾತಾಡ್ತೀನಿ ನೋಡಿ. ಡೈರೆಕ್ಷನ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ಎ ಆ್ಯಂಡ್ ಬಿ ಆ್ಯಂಡ್ ಇಸ್ ಡಿಟರ್ಮೈನ್ಡ್ ಬೈ ರೈಟ್ ಹ್ಯಾಂಡ್ ರೂಲ್. ಸೊ ಇಲ್ಲಿ ನಾವು ಆರ್ ಕ್ರಾಸ್ ಎಫ್ ಮೆಷರ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಆಯ್ತಾ ಹುಡುಗರ? ಸೊ ಆರು ಇಲ್ಲಿದೆ, ಅದನ್ನು ಟ್ರಾನ್ಸ್ಪೋಸ್ ಮಾಡಿ ಹಿಂಗೆ ಮುಂದೆ ತರ್ತೀನಿ. ಸೊ ಇದನ್ನು ಮುಂದೆ ತರ್ತೀನಿ ಅಂತ ತಿಳ್ಕೊಳ್ಳಿ. ಸೊ ದಟ್ಸ್ ಆರ್. ಅದು ನಮ್ಮ ಆರು, ಇದು ನಮ್ಮ ಎಫ್. ಇಲ್ಲಿ ನಮ್ಮ ಆ್ಯಂಗಲ್ಲು ವಿಲ್ ಸ್ಟಾರ್ಟ್ ಫ್ರಮ್ ಆರ್ ಟು ಎಫ್. ಆಯಿತಾ? ಸೊ ಆರ್ ಟು ಎಫ್ ಅಲ್ಲಿ ನಾವು ಮೆಷರ್ ಮಾಡಿದಾಗ ನಮ್ಮ ಆ್ಯಂಗಲ್ ಥೀಟಾ ಬರ್ತಾ ಇದೆ. ಸೊ ಎಲ್ಲಿಂದ ಎಲ್ಲಿಗೆ ಮೆಷರ್ ಮಾಡ್ತೀವಿ ಅದು ಮುಖ್ಯ. ಆ್ಯಂಡ್ ಇಟ್ ಇಸ್ ಡಿಟರ್ಮೈನ್ಡ್ ಬೈ ವಿಚ್ ಆರ್ಡರ್ ವಿ ಆರ್ ಟೇಕಿಂಗ್ ದ ಕ್ರಾಸ್ ಪ್ರಾಡಕ್ಟ್. ಆರ್ ಟು ಎಫ್ ಮಾಡ್ತಿದ್ದೀವಿ, ಎಫ್ ಟು ಆರ್ ಮಾಡ್ತಿದ್ದೀವಿ ಅಂತ ಹೇಳಿ. ಮತ್ತೊಂದು ಹೇಳ್ತೀನಿ ನೋಡಿ, ಆರ್ ಎಲ್ಲಿದೆಯೋ ಅಲ್ಲಿಂದ ಶುರು ಹಾಕೊಂಡು ಎಫ್ಗೆ ಹೋಗಬೇಕು. ಬಿಕಾಸ್ ದಟ್ ಈಸ್ ದ ಆರ್ಡರ್ ಆಫ್ ಕ್ರಾಸಿಂಗ್ ಓವರ್ ಹಿಯರ್. ಈ ಆರ್ಡರ್ ಇಲ್ಲಿರೋಂಥ ಕ್ರಾಸು ಪ್ರಾಡಕ್ಟು ಎಫ್ ಟು ಆರ್ ಇತ್ತು ಅಂತ ಹೇಳಿ ನಮ್ಮ ಥೀಟಾ ಇನ್ನೊಂದು ದಿಕ್ಕಲ್ಲಾಗೋದು. ಆಯಿತಾ? ಸೊ ಏನಕ್ಕೆ ಇದು ಮುಖ್ಯ ಅಂತ ಹೇಳಿ ಇವಾಗ ಅರ್ಥ ಆಗುತ್ತೆ ನೋಡಿ. ಡಿಪೆಂಡ್ಸ್ ಆನ್ ಇದು. ಏನಕ್ಕೆ ಇದು ಮುಖ್ಯ ಅಂತ ಹೇಳಿದ್ರೆ, ನಾವು ಇವಾಗ ಆರ್ ಟು ಎಫ್ ಮಾಡಿದಾಗ ನಮ್ಮ ಕಿರಿಬೆಳ್ಳು ಮತ್ತು ಸೊ ಹೆಬ್ಬೆಟ್ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಬೆಳ್ಗಳು ಈ ರೀತಿಯಲ್ಲಿ ನಾವು ನಮ್ಮ ರೈಟ್ ಹ್ಯಾಂಡಲ್ಲಿ ಬಲಭಾಗದಲ್ಲಿ ಬಲಗೈಯಲ್ಲಿ ಈ ಹೆಬ್ಬೆಟ್ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಉಂಗುರುಗಳನ್ನ ನಾವು ಹಿಂಗೆ ಮಾಡಿಕೊಂಡು ಬೆಳ್ಗಳನ್ನ ಹಿಂಗೆ ಮಾಡಿಕೊಂಡು, ಸರಿನಾ, ಈ ರೀತಿಯಲ್ಲಿ ನಾವು ಕ್ಲಾಕ್ ವೈಸ್ ಮಾಡ್ಕೊಂಡು, ಏನು ಕ್ಲಾಕ್ ವೈಸ್ ಎಲ್ಲಿಂದ ಬಂತದ್ದು ಇನ್ಫಾರ್ಮೇಷನು, ಥೀಟಾ ಯಾವ ದಿಕ್ಕಲ್ಲಿ ಮೆಷರ್ ಮಾಡ್ತೀವೋ ಆ ದಿಕ್ಕಲ್ಲಿ ಇದನ್ನು ನಾವು ಇದು ಮಾಡ್ಕೊಬೇಕು, ಮೆಷರ್ ಮಾಡ್ಕೊಬೇಕು, ಹಿಡ್ಕೊಬೇಕು ಹೇಳಬೇಕು ಅಂತ ಹೇಳಿದ್ರೆ. ನಮ್ಮ ಹೆಬ್ಬೆಟ್ಟು ಈ ಥರ ಮಾಡಿದಾಗ ನಮ್ಮ ಹೆಬ್ಬೆಟ್ಟು ಯಾವ ದಿಕ್ಕಲ್ಲಿ ಇರುತ್ತೋ, ಆಯಿತಾ, ಅದೇ ನಮ್ಮ ಯೂನಿಟ್ ವೆಕ್ಟರಿನ ದಿಕ್ಕು, ನಮ್ಮ ರಿಸಲ್ಟೆಂಟ್ ವೆಕ್ಟರಿನ ದಿಕ್ಕು. ಸರಿನಾ? ಈ ಎಕ್ಸಾಂಪಲಲ್ಲಿ, ಈ ಉದಾಹರಣೆಯಲ್ಲಿ ಇಟ್ ಈಸ್ ಅಪ್ವರ್ಡ್ ಡೈರೆಕ್ಷನ್. ಅಕಸ್ಮಾತ್ ಆರ್ ಆ ಕಡೆ ಇದ್ದು ಎಫ್ ಈ ಕಡೆ ಇತ್ತು ಅಂತ ಹೇಳಿದ್ರೆ ಇಟ್ ವುಡ್ ಬಿ ಡೌನ್ವರ್ಡ್ ಡೈರೆಕ್ಷನ್. ಹಾಗಾಗಿ ಈ ಥೀಟಾ ಯಾವ ದಿಕ್ಕಲ್ಲಿ ಮೇಲೆ ಮೆಷರ್ ಮಾಡ್ತೀವಿ ಅದು ಮುಖ್ಯ. ದಟ್ ವಿಲ್ ಡಿಟರ್ಮೈನ್ ದ ರಿಸಲ್ಟೆಂಟ್ ವೆಕ್ಟರ್ಸ್ ಡೈರೆಕ್ಷನ್. ಆಯ್ತಾ? ಐ ಹೋಪ್ ಇಟ್ ಮೇಡ್ ಸೆನ್ಸ್. ಓಕೆ, ಸೊ ಅದು ನಿಮ್ಮ ಮ್ಯಾಗ್ನಿಟ್ಯೂಡ್ ಮತ್ತು ಆ್ಯಂಗಲ್ ಕೊಟ್ಟಿದ್ರೆ. ಕಾಂಪೊನೆಂಟ್ ಫಾರ್ಮಲ್ಲಿ ಕೊಟ್ಟಿದ್ರೆ ಏನು ಮಾಡಬೇಕು? ಕಾಂಪೊನೆಂಟ್ ಫಾರ್ಮ್ ಗೊತ್ತಿದೆಯಲ್ಲ, ನಮ್ಮ ಎ ಐ ಕ್ಯಾಪು ಬಿ ಕ್ಯಾಪ್ ಅವೆಲ್ಲನೂ. ಸೊ ಇಫ್ ಯು ಹ್ಯಾವ್ ಬೀನ್ ಗಿವನ್, ಒಂದೇ ನಿಮಿಷ, ಇಫ್ ಯು ಹ್ಯಾವ್ ಬೀನ್ ಗಿವನ್ ವೆಕ್ಟರ್ ಎ ವಿಚ್ ಈಸ್ ಗಿವನ್ ಬೈ ಎ ಐ ಕ್ಯಾಪ್ ಪ್ಲಸ್ ಎ ಜೆ ಕ್ಯಾಪ್ plus AK K cap, and B is BI I cap plus BJ J cap plus BK K cap. Then A cross B would be
ಐ ಇಲ್ಲಿ ಐ ಬರ್ಕೊಬೇಕು, ಜೆ ಕೆ ಬರ್ಕೊಳ್ಳಿ, ಮತ್ತಿದು ಎ ಐ ಎ ಜೆ ಎ ಕೆ. ಏನಕ್ಕೆ ಇದು ಎ ಐ ಎ ಜೆ ಎ ಕೆ ಬರ್ಕೊತಾ ಇದೀವಿ ಮೊದಲು, ಯಾಕಂತ ಹೇಳಿದ್ರೆ ಇಲ್ಲಿ ಆರ್ಡರ್ ಆ ರೀತಿಯಲ್ಲಿದೆ. ಡಿಪೆಂಡಿಂಗ್ ಆನ್ ದ ಆರ್ಡರ್ ವಿಲ್ ಬಿ ರೈಟಿಂಗ್ ದಿಸ್, ಸರಿನಾ? ಮತ್ತಿದು ಪಿ ಐ ಪಿ ಜೆ ಬಿ ಕೆ. ಆಯ್ತಾ ಹುಡುಗರ? ಸೊ ಎ ಕ್ರಾಸ್ ಬಿ ಅಲ್ವಾ, ಎ ಕ್ರಾಸ್ ಬಿ. ಸೊ ಅದೇ ಹಾಗಾಗಿ ಇಲ್ಲಿ ಎ ಮೊದಲು ಬರೀತಿದ್ದೀವಿ, ಬಿ ಆಮೇಲೆ ಬರಿತಾ ಇದ್ದೀವಿ. ಸೊ ಮೊದಲೇ ನಿಮ್ಮ ರೋ ಐ ಜೆ ಕೆ ಬರೀಲೇಬೇಕು. ಇಲ್ಲೇನು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಿಸ್ ಮೇಟ್ರಿಕ್ಸ್ ಡಿಟರ್ಮಿನೆಂಟ್ ಅಂತ ಹೇಳಿ. ಆ ಮೇಟ್ರಿಕ್ಸ್ ಡಿಟರ್ಮಿನೆಂಟ್ ಇಸ್ ರೆಪ್ರೆಸೆಂಟ್ ಇನ್ ದಿಸ್ ಮ್ಯಾನರ್. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಇದ್ರ ಬಗ್ಗೆ ನೀವು ಕಲ್ತಿರಬಹುದು, ಕಲ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಿಡಿಯೋದಲ್ಲಿ ನೋಡ್ತೀನಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ. ಅರ್ಥ ಆಯ್ತಾ? ಇವೆರಡು ವೇರಿಯೇಷನು ಗೊತ್ತಿರಬೇಕು. ಹಾಂ, ಪಾಸ್ ಮಾಡ್ಕೊಂಡು ಎಲ್ಲ ಬರ್ಕೊಳ್ಳಿ. ಒಂದು ಪ್ರಾಬ್ಲಮ್ಸ್ ಮಾಡಿದಾಗ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ಏನು ಅಂತ ಹೇಳಿ.